ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಕೂಡ ಈ ದೇಶದ ಮನೆಯ ಮಗನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಿಮಗೆ ಗೊತ್ತಿದೆ, ಪಹಲ್ಗಾಮಲ್ಲಿ ನಡೆದಂತಹ ನಮ್ಮದೇಶದ ಹತ್ಯಾಕಾಂಡವನ್ನ ತುಟಿ ಬಿಚ್ಚಿ ಮಾತನಾಡಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಏನ್ ಮಾಡಿದ್ರು? ಅವರ ಮಾಡಿದ ರೀತಿ, ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕಂತೇಳಿ ಮೌನದ ಮೂಲಕ ಕೊಟ್ಟರು. ಏನಾಗಿದೆ? ನಮ್ಮ ಮೇಲೆ ಬಂದಂತ ದೇಶಗಳಿಗೆ ಇವತ್ತು ಪರಿಸ್ಥಿತಿ ಏನಾಗಿದೆ? ತಿನ್ನಕ್ಕೆ ಊಟ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಎಲ್ಲ ದೇಶಗಳು ದಿಗ್ಬಂಧನ ಹಾಕಿದೆ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡೋದು ಯಾರು? ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈ ದೇಶದ ನೆಚ್ಚಿನ ನಮ್ಮ ಸೈನಿಕರು. ಅದಕ್ಕೆ ನಾವೇನು ಮಾಡಬೇಕು? ನಾವೇನು ಹಣ ಕೊಡಬೇಕಾಗಿದ್ದಿಲ್ಲ, ಯುದ್ಧಕ್ಕೆ ಹೋಗಬೇಕಾಗಿದ್ದಿಲ್ಲ, ಏನೂ ಇಲ್ಲ. ಸೈನಿಕರೇ, ನೀವು ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ನಾವು ನಿಮ್ಮ ಜೊತೆಗಿದ್ದೇವೆ, ಮುನ್ನುಗ್ಗಿ ಅನ್ನುವಂತ ಸಂದೇಶವನ್ನ ಒಬ್ಬರಿಂದ ಒಗ್ಗಟ್ಟಿನಿಂದ ನಾವು ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅಷ್ಟೇ ನಮ್ಮದು ಅನ್ನುವಂಥದ್ದನ್ನ